ಕನ್ನಡ ನಾಡು ನುಡಿ ಜಲ ಹಾಗೂ ಗಡಿ ರಕ್ಷಣೆಗಾಗಿ ನಿರಂತರ ಚಾವಟಿ ಬೀಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ 60ನೇ ಭವ್ಯ ಜನ್ಮದಿನೋತ್ಸವವನ್ನ ಮಳವಳ್ಳಿ ತಾಲೂಕು ಕರವೇ ಘಟಕದ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಮಾಜಮುಖಿಯಾಗಿ ಆಚರಿಸಲಾಯಿತು. ಕರವೇ ತಾಲೂಕು ಅಧ್ಯಕ್ಷ ಅಪ್ಪೇಗೌಡ ಅವರ ಸಮರ್ಥ ನೇತೃತ್ವದಲ್ಲಿ ಒಟ್ಟಾದ 100 ಕನ್ನಡ ಸೈನಿಕರು ಮಳವಳ್ಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಧಾವಿಸಿ ಅಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ 100 ಬಡ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದೇ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ಹಸಿರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಅಪ್ಪೇಗೌಡ, ಕನ್ನಡದ ಧ್ವನಿಯಾಗಿ ಹಗಲಿರುಳು ಹೋರಾಡ್ತಾ ಇರುವ ನಮ್ಮ ಹೆಮ್ಮೆಯ ನಾಯಕ ನಾರಾಯಣಗೌಡರಿಗೆ ಆ ಭಗವಂತನು 100 ವರ್ಷಗಳ ಕಾಲ ಆಯುಷ್ಯ ಕಡಲಂತಹ ಆರೋಗ್ಯ ಹಾಗೂ ಹೋರಾಟದ ಅದಮ್ಯ ಶಕ್ತಿಯನ್ನ ಕರುಣಿಸಲಿ ಎಂದು ಆಶಿಸಿದರು. ಈ ಭವ್ಯ ಕಾರ್ಯಕ್ರಮದಲ್ಲಿ ತಾಲೂಕು ಮಹಿಳಾ ಅಧ್ಯಕ್ಷೆ ವಿಜಯ, ಹಲಗೂರು ಹೋಬಳಿ ಅಧ್ಯಕ್ಷ ಗಂಗರಾಜು, ಉಪಾಧ್ಯಕ್ಷ ಚನ್ನೇಗೌಡ, ತಿಮ್ಮಯ್ಯ, ಪುಟ್ಟಸ್ವಾಮಿಗೌಡ ಸೇರಿದಂತೆ 100 ಕನ್ನಡ ಹೋರಾಟಗಾರರು ಭಾಗವಹಿಸಿ ಕರವೇ ಶಕ್ತಿ ಪ್ರದರ್ಶಿಸಿದ್ದಾರೆ. ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು 60ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಅವರು ಇದುವರೆಗೂ ಒಂದು 28-30 ವರ್ಷ ಕಾಲದಿಂದ ಒಂದು ಹೋರಾಟ ಮಾಡುತ್ತಾ ಬಂದಿರ್ತಾರೆ. ಜೊತೆಗೆ ಅವರು ನೆಲ ಜಲ ಕನ್ನಡ ಈ ವಿಚಾರವಾಗಿ ಸದಾ ಕಾಲ ಅವರು ಹೋರಾಟ ಮಾಡಿಕೊಂಡು ಬಂದಿರೋದ್ರಿಂದ ಅವರಿಗೆ ಈ ಹುಟ್ಟುಹಬ್ಬದ ಅಂಗವಾಗಿ ಅವರು ಶುಭ ಹಾರೈಸ್ತಾ ಇದ್ದೀವಿ. ಈ ದಿನ ನಾವು ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಎರಡು ನಾವು ಮಾಡಿದ್ದೀವಿ. ಮಳವಳ್ಳಿ ತಾಲೂಕು ಘಟಕದ ವತಿಯಿಂದ ಇವತ್ತು ಶ್ರೀಯುತ ಟಿ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುಷ್ಮಾನ್ ಕೊಟ್ಟು ನಾಡು ನುಡಿ ಜಲ ವಾಸಗೋಸ್ಕರ ಹೋರಾಟ ಕೊಟ್ಟು ಹೆಚ್ಚಿನ ಧೈರ್ಯ ಬರಲಿ ಆಶಿಸ್ತಾರೆ.